ವೀಕ್ಷಕರೆಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಕನ್ನೇಶ್. ನನ್ನ ಮಾತೆ ಕತೆ ಅಥವಾ ಒಲಿದಂತೆ ಹಾಡುವೆ ಅಂಕಣಕ್ಕೆ ನಿಮ್ಮನ್ನು ನಾನು ಮತ್ತೊಮ್ಮೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾನು ಹಿಂದಿನ ನನ್ನ ಸಂಚಿಕೆಯಲ್ಲಿ ಕುಮಾರರಾಮ ಕಂಪಿಲ ರಾಜ ಮತ್ತು ಮೊಘಲರನ್ನು ಹಿಮ್ಮೆಟ್ಟಿಸಿರುವಂತಹ ಗಂಡು ಗಲಿ ಕುಮಾರರಾಮನ ಬಗ್ಗೆ ಮಾತಾಡ್ತಾ ಇದ್ದೆ. ಸ್ನೇಹಿತರೆ, ನಾವೆಲ್ಲ ಹೆಮ್ಮೆ ಪಡಬೇಕು. ನಮ್ಮ ಕನ್ನಡದ ಸಂಸ್ಥಾನಗಳೇನಿದೆ, ರಾಜ ಮಹಾರಾಜರುಗಳು ಏನಿದ್ದಾರೆ, ಅವರಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿರುವಂಥವರು ಕುಮಾರರಾಮನ ಕಾಲ 13ರಿಂದ 1330 ದಶಕದವರೆಗೆ ಬರುತ್ತೆ. ಕೆಲವೊಬ್ಬರು ಅವರು ಬರೀ 28 ವರ್ಷ ಬದುಕ್ತಾರೆ ಅಂತಾರೆ, ಕೆಲವೊಬ್ಬರು 38 ವರ್ಷ ಅಂತ ಅಂತಾರೆ. ಕೆಲವು ಜಿಜ್ಞಾಸೆಗಳು ಇದ್ದಾವೆ. ಬಟ್ ಒಂದು 1300ರಿಂದ 1340 ಅವಧಿಯಲ್ಲಿ ಆಗಿ ಹೋಗಿರುವಂತಹ ಕುಮಾರರಾಮ ಬಹಳ ಶೂರತನದಿಂದ, ಧೀರತನದಿಂದ, ತನ್ನ ಪರಾಕ್ರಮದಿಂದ ಹೆಸರು ಮಾಡಿರುವಂಥ ಒಬ್ಬ ಕನ್ನಡ ನಾಡಿನ ದೊರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿರುವಂತಹ ವಾಲ್ಮೀಕಿ ಜನಾಂಗ ಏನಿದೆ, ವಾಲ್ಮೀಕಿ ಜನಾಂಗದವರು ಕುಮಾರರಾಮನನ್ನು ತಮ್ಮ ಆರಾಧ್ಯ ದೈವವಾಗಿ ಪೂಜಿಸ್ತಾರೆ. ಕುಮಾರರಾಮ ಕಂಪಿಲ ರಾಜ ಅವರ ಅಪ್ಪ ಶೇಷನಾಯ್ಕ ಇವರು ಕಟ್ಟಿರುವಂತಹ ಏನು ಸಂಸ್ಥಾನ ಇತ್ತು, ಒಂದು ಪಾಳೆಗಾರರ ರಾಜ್ಯ ಏನಿತ್ತು, ಕಂಪಿಲ ರಾಜ. ಆ ಕಂಪಿಲ ರಾಜ್ಯವನ್ನು ಪ್ರಾರಂಭ ಮಾಡಬೇಕಿದ್ರೆ ನಿಜವಾದ ಮೂಲ ನಿವಾಸಿಗಳು, ಭಾರತವಾಸಿಗಳು ಯಾರಿದ್ದಾರೆ ಅವರುಗಳನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಒಂದು ಸಣ್ಣ ಸಾಮ್ರಾಜ್ಯವನ್ನು ಕಟ್ತಾರೆ. ಮತ್ತು ಆ ಸಾಮ್ರಾಜ್ಯದ ಮೂಲಕವಾಗಿ ದಕ್ಷಿಣ ಭಾರತಕ್ಕೆ ಮೊಘಲರು ಬರದೇ ಇರೋ ರೀತಿ ಕುಮಾರರಾಮ ತನ್ನ ಪರಾಕ್ರಮದಿಂದ, ತನ್ನ ಯುದ್ಧ ಶೈಲಿಯಿಂದ, ತನ್ನ ದಿಟ್ಟತನದಿಂದ, ತನ್ನ ಶೂರತನದಿಂದ ಮೊಘಲರನ್ನು ದಕ್ಷಿಣ ಭಾರತಕ್ಕೆ ಬರಲಿಕ್ಕೆ ಕೊಡೋದಿಲ್ಲ. ಬಹಳ ವೈಶಿಷ್ಟ್ಯಪೂರ್ಣವಾಗಿರುವಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥ ಕುಮಾರರಾಮ ನಿಮ್ಗೆ ಈಗಾಗಲೇ ನಾನು ಹೇಳಿರುವ ಹಾಗೆ 1300ನೇ ಇಸ್ವಿಯಿಂದ ಪ್ರಾರಂಭ ಆಗುತ್ತೆ. ಕುಮಾರರಾಮ ಹುಟ್ಟಬೇಕಿದ್ರೆ ಇವ್ರು ಯಾರೋ ಆಗಿನ ಕಾಲದ ಏನು ಅಭ್ಯಾಸದಂತೆ ಯಾರೋ ಅವ್ರಿಗೆ ಒಂದು ಮಾತನ್ನು ಹೇಳಿರ್ತಾರೆ. ಏನಂತಂದರೆ, ಕುಮಾರರಾಮನಿಗೆ ಸ್ತ್ರೀಯಿಂದ ಕಂಟಕ ಇರುತ್ತೆ, ಆತ ಅಲ್ಪಾಯುಷಿ ಅಂತ ಹೇಳುವಂಥದ್ದು. ಕಡೆಗೆ ಅವರ ತಂದೆ ಏನಿರ್ತಾರೆ ಕಂಪಿಲ ರಾಯ, ಅವರು ಈತನಿಗೆ ಯಾವುದು ತೊಂದರೆ ಬಾರದೇ ಇರಲಿ, ಈತ ಅಲ್ಪಾಯುಷಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಸಕಲ ವಿದ್ಯೆಗಳು, ಆವತ್ತಿನ ಕಾಲದಲ್ಲಿ ಕಲಿತಾ ಇರುವಂಥ 36 ವಿದ್ಯೆಗಳನ್ನು ಕಲಿಸ್ತಾರೆ. ಮತ್ತು ಇವರ ಅಮ್ಮ ಕುಮಾರರಾಮನ ತಾಯಿ ಆತನ ಕಾಲಿಗೆ ಒಂದು ಬ್ರೇಸ್ಲೆಟ್ ಮಾದರಿಯ ಬೆಳ್ಳಿಯ ಒಂದು ಕಟ್ಟನ್ನು ಕಟ್ಟಿ ಅದರಲ್ಲಿ ಪರನಾರಿ ಸಹೋದರ ಕುಮಾರರಾಮ ಅಂತ ಬರೀತಾರೆ ಅನ್ನುವಂಥದ್ದನ್ನು ಕೂಡ ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ನಾವು ದಾಖಲಾಗಿರೋದನ್ನು ಕಾಣ್ತಾ ಇದ್ದೀವಿ. ಸ್ನೇಹಿತರೆ, ಎಂತಹ ಪರಾಕ್ರಮಿ ಕುಮಾರರಾಮ ಅಂತಂದರೆ, ಆತನಿಗೆ ಬರದೇ ಇರುವಂಥ ವಿದ್ಯೆಗಳಿಲ್ಲ. ಭಾಳ ಸುರಸುಂದರಾಂಗ, ಹ್ಯಾಂಡ್ಸಮ್ ಮನುಷ್ಯ, ಜೊತೆಗೆ ಧೀರತನ. ನಾನು ಹುಟ್ಟಿದ್ದೇ ಯುದ್ಧಕ್ಕಾಗಿ ಅನ್ನೋ ರೀತಿಯಲ್ಲಿ ಎಲ್ಲವರನ್ನು, ವಿಶೇಷವಾಗಿ ಮೊಘಲರನ್ನು ಎದುರು ಹಾಕಿಕೊಂಡು ಆತ ಮಾಡಿರುವಂಥ ಸಾಹಸ ಇದೆಯಲ್ಲ, ಇವತ್ತೆಲ್ಲ ಬೇರೆಯವರು ಬೇರೆ ತಮ್ಮ ದೃಷ್ಟಿಕೋನದಲ್ಲಿ ನಾವು ಏನು ಹಿಂದುತ್ವವನ್ನು ಕಾಪಾಡ್ತೀವಿ, ನಾವು ಭಾರತವನ್ನು ಕಾಪಾಡ್ತೀವಿ, ನಾವು ಹೇಳಿದ್ದೇ ರಾಷ್ಟ್ರೀಯತೆ ಅನ್ನುವಂಥ ಮಾತುಗಳನ್ನೆಲ್ಲ ಆಡ್ತಾ ಇದ್ದಾರೆ. ಎಲ್ಲಿದ್ರಿ ನೀವು? ಮೊಘಲರು ಇಡೀ ದಕ್ಷಿಣ ಭಾರತವನ್ನು, ಇಡೀ ಇಂಡಿಯಾವನ್ನು ನುಚ್ಚು ನೂರು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲಿದ್ರಿ ನೀವು? ಏನಿದೆ ನಿಮ್ಮ ಹಿನ್ನೆಲೆ? ಆವತ್ತು ನಮ್ಮ ಕೆಳವರ್ಗದ, ಕೆಳ ಸಮುದಾಯಗಳ ಪ್ರತಿನಿಧಿಯಾಗಿದ್ದಂಥ ಕುಮಾರರಾಮ ಡೆಲ್ಲಿ ಸುಲ್ತಾನರನ್ನು ಹಿಮ್ಮೆಟ್ಟಿಸ್ತಾರೆ. ಮತ್ತು ದಕ್ಷಿಣ ಭಾರತದಲ್ಲಿ ಅವರು ಬರದೇ ಇರೋ ರೀತಿ ತಡೀತಾರೆ. ಆಮೇಲೆ ಆಗಿರುವಂಥದ್ದು ಬೇರೆ. ಆದರೆ ಇವತ್ತು ಕೂಡ ಕುಮಾರರಾಮನನ್ನು ನಾವು ಪ್ರಾತಿನಿಧಿಕವಾಗಿ, ಈತ ಕನ್ನಡದ ಹೆಮ್ಮೆಯ ರಾಜ, ಈತನಿಗೆ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಈತನಿಗೆ ಸಿಗಬೇಕಾಗಿರುವಂತಹ ಮಹತ್ವ ಬೇರೆ ಯಾರಿಗೆಲ್ಲ ಸಿಗ್ತಾ ಇದೆಯಲ್ಲ ಅದಕ್ಕಿಂತ ಹೆಚ್ಚು ಅನ್ನೋದನ್ನು ನಾವೆಲ್ಲರೂ ಉಲ್ಲೇಖ ಮಾಡ್ತೀವ. ಚರಿತ್ರೆಯಲ್ಲಿದೆ, ದಾಖಲೆಯಲ್ಲಿದೆ, ನೋಡಿದ್ದೀವಿ. ಬಟ್ ನಮ್ಮ ಆಚರಣೆಯಲ್ಲಿ ಎಲ್ಲಿದೆ? ಆದರೆ ಈ ನಾಡಿನ ಕೆಳವರ್ಗಗಳೇನಿದ್ದಾವೆ ಇವತ್ತು ಕೂಡ ಕುಮಾರರಾಮನನ್ನು ಪೂಜಿಸ್ತವೆ. ನಮ್ಗೆ ಗೊತ್ತಿದೆ. ನಾನು ದೇವರ ವಿಚಾರವಾಗಿ ಹೇಳೋದಿದ್ದರೆ, ನಾನು ಹುಟ್ಟಿರುವಂಥ ಊರು ಕೋಲ್ಸಿರ್ಸಿ ಇರ್ಬೋದು, ಹೊಸೂರು ಇರ್ಬೋದು, ಹುಸೂರು ಇರ್ಬೋದು. ಇದನ್ನು ಸೇರಿಕೊಂಡು ನಮ್ಮ ಕರಾವಳಿಯ ಭಾಗವಾದ ಹೊನ್ನಾವರದಿಂದ ಪ್ರಾರಂಭವಾಗಿ ಕೊಪ್ಪಳ, ಹೈದರಾಬಾದ್ವರೆಗೆ, ಆನಂತರ ಈ ಕಡೆ ಕಾರವಾರದಿಂದ ಪ್ರಾರಂಭವಾಗಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ, ಸೊರಬ, ಹಾವೇರಿ, ಆ ಕಡೆ ಆನವಟ್ಟಿ, ಎಲ್ಲ ಭಾಗಗಳಲ್ಲಿ, ಶಿವಮೊಗ್ಗ, ಹಾವೇರಿ, ಅದರ ಹಿಂದಿನ ಧಾರವಾಡ ಜಿಲ್ಲೆ, ಈಗಿನ ಕೊಪ್ಪಳ ಜಿಲ್ಲೆ, ಹಿಂದಿನ ರಾಯಚೂರು ಜಿಲ್ಲೆ, ಇಲ್ಲೆಲ್ಲ ಕಡೆ ಕುಮಾರರಾಮನ ಆರಾಧನೆ ನಡೆಯುತ್ತೆ. ನಾವು ನಮ್ಮೂರಿನಲ್ಲಿ ಹೇಳೋದಿದ್ದರೆ, ನಾವೆಲ್ಲ ಸೈನಿಕರಿರೋದ್ರಿಂದ ಬಹಳ ಹಿಂದೆ ಸೇನೆಗೆ ಹೋದವರು ಈ ಮಳೆಗಾಲದ ಅವಧಿಯಲ್ಲಿ ಏನು ಯುದ್ಧ ವಿರಾಮ ಕಾಲ ಇರ್ತದೆ, ಅವತ್ತು ಬಂದು ನಾವು ಆರಿದ್ರೆ ಮಳೆಯ ಹಬ್ಬವನ್ನು ಮಾಡ್ತಿದ್ವಿ. ಮತ್ತು ಈ ಹನಿ ಹಬ್ಬ ಅಂತ ಏನು ಕರಿತೀವಲ್ಲ ನಾವು, ಅದೊಂಥರ ಎಂಟರ್ಟೈನ್ಮೆಂಟ್.
ಇಲ್ಲಿಯ ಜನರಿಗೆ ಕೃಷಿ ಕೆಲಸಕ್ಕೆ ಮತ್ತು ಮಳೆಗಾಲದ ಇತರ ಕೆಲಸಗಳಿಗೆ ಉತ್ತೇಜನವನ್ನು ಕೊಡಲಿಕ್ಕೆ ಆಚರಣೆ ಮಾಡ್ತಾ ಇರುವಂಥ ಹಬ್ಬ. ಆ ಹಬ್ಬದಲ್ಲಿ ನಾವು ಕುಮಾರರಾಮನ ಈ ಮೇಲ್ಭಾಗವನ್ನು ಅಂದರೆ ರುಂಡವನ್ನು ಪೂಜಿಸ್ತೀವಿ. ನೀವು ನೋಡಿ ಎಲ್ಲೆಲ್ಲೆಲ್ಲ ಕುಮಾರರಾಮನ ಆಚರಣೆಯನ್ನು ಮಾಡ್ತಾರೆ ಅಲ್ಲಿ ಅವರ ಇಡೀ ದೇಹವನ್ನು ತೋರಿಸೋದಿಲ್ಲ. ಅವರ ಜೊತೆಗೆ ಪೂಜಿಸಲ್ಪಡುವಂತಹ ಸೈನಿಕರು, ಮಂತ್ರಿಗಳು ಇತ್ಯಾದಿಗಳು ಅವ್ರಗಳದ್ದೆಲ್ಲ ಬಾಡಿ ಇರುತ್ತೆ. ಬಟ್ ಕುಮಾರರಾಮನ ಬಾಡಿ ಇರಲ್ಲ. ಆತನ ರುಂಡವನ್ನು ಮಾತ್ರ ಅಂದರೆ ಮುಖವಾಡವನ್ನು ಮಾತ್ರ ನಾವೆಲ್ಲ ಪೂಜಿಸ್ತೀವಿ. ಯಾಕಂತಂದರೆ ಒಂದು ಕುಮಾರರಾಮ ನಿರಂತರವಾಗಿ ಮೊಘಲರಿಗೆ ತೊಂದರೆ ಕೊಡ್ತಾ ಇರುವುದನ್ನು ನೋಡಿ ಆತನನ್ನು ಉಪಾಯದಿಂದ ಕೊಲ್ಲಬೇಕು ಅನ್ನುವಂಥ ಕಾರಣಕ್ಕೆ ಮೊಘಲರು ಆತನ ರುಂಡವನ್ನು ಕಡಿತಾರೆ. ಮತ್ತು ಆ ರುಂಡ ಕಡಿದ ನಂತರ ಅದನ್ನು ದೆಹಲಿಗೆ ತಗೊಂಡು ಹೋಗ್ತಾರೆ. ದೆಹಲಿಗೆ ಹೋದ್ಮೇಲೆ ಅಲ್ಲಿ ಆ ವರ್ಷ ಕ್ಷಾಮ ಉಂಟಾಗುತ್ತೆ. ಸೊ ಅಲ್ಲೂ ಕೂಡ ಆವತ್ತಿನ ಜ್ಞಾನಿಗಳು, ಜ್ಯೋತಿಷಿಗಳು ಏನು ಹೇಳ್ತಾರೆ ಅಂದರೆ, ನೀವು ಒಬ್ಬ ಪರಾಕ್ರಮಿಯ ತಲೆಯನ್ನು ಕಡಿದು ತಂದಿಟ್ಕೊಂಡಿದ್ರೆ ಆ ಕಾರಣಕ್ಕೆ ನಿಮ್ಮಲ್ಲಿ ಕ್ಷಾಮ ತಲೆದೋರಿದೆ, ಇದು ಸರಿ ಹೋಗ್ಬೇಕಂತಂದರೆ ಆತನ ರುಂಡವನ್ನು ಮರಳಿ ನೀವು ಕಳಿಸ್ಬೇಕು ಅಂತ ಹೇಳ್ತಾರೆ. ಆ ನಂತರ ದೆಹಲಿಯಿಂದ ಕೊಪ್ಪಳಕ್ಕೆ ಕಂಪಿಲರಾಜನ ಆಸ್ಥಾನಕ್ಕೆ ಆ ರುಂಡ ಮರಳಿ ಬಂದಾಗ ಅಲ್ಲಿ ಮಳೆ ಬೆಳೆ ಆಗುತ್ತೆ ಅನ್ನುವಂಥದ್ದನ್ನೆಲ್ಲ ನಾವು ಕೇಳಿದ್ವಿ. ಇನ್ನೊಂದು ಕತೆ ಹೇಗಿದೆ ಅಂತಂದರೆ, ಕುಮಾರರಾಮ ಎಂತಹ ಪರಾಕ್ರಮಿ ಅಂತಂದರೆ, ಕುಮಾರರಾಮನ ಮೇಲೆ ಪ್ರೀತಿ ಇರುವಂಥ ಒಂದು ಹೆಣ್ಣು ಮಗುವನ್ನು, ಹುಡುಗಿಯನ್ನು ಆವತ್ತಿನ ಕಾಲದಲ್ಲಿ ರಾಜರು ಬೇರೆ ಬೇರೆ ಎಲ್ಲ ಮದುವೆ ಆಗ್ತಿದ್ರಲ್ಲ, ಈ ಕುಮಾರರಾಮನ ಅಪ್ಪ ಕಂಪಿಲರಾಯ ಮದುವೆ ಆಗ್ತಾನೆ. ಸೊ ಮದುವೆ ಆದಮೇಲೆ ಆಕೆ ಯಾರು ಕುಮಾರರಾಮನನ್ನು ಮೋಹಿಸಿದರು, ಆಕೆ ಇದು ಸಂಬಂಧದಲ್ಲಿ ತಾಯಿಯಾಗಿ ಕುಮಾರರಾಮನ ಮನೆಗೆ ಬರ್ತಾಳೆ. ಮತ್ತು ಆಕೆ ಬರಬೇಕಾದ್ರೆ ಹೇಳ್ತಾಳಂತೆ, ನಾನು ಕುಮಾರರಾಮನ ಮದುವೆಯಾಗಿ ಕುಮಾರರಾಮನ ತಂದೆಯನ್ನು ಮದುವೆಯಾಗಿ ಯಾಕೆ ಹೋಗ್ಬೋದು ಅಂತಂದರೆ, ಅಟ್ಲೀಸ್ಟ್ ಕುಮಾರರಾಮ ನನಗೆ ದಿನನಿತ್ಯ ಕಾಣ್ತಿರ್ತಾನಲ್ಲ ಅಂತ ಹೇಳ್ಕೊಂಡು. ಸೊ ಅದನ್ನು ಹೇಳ್ತಾ ಹೋದರೆ ಅದಕ್ಕೊಂದು ಕತೆ, ಉಪಕಥೆಗಳು ಈ ಥರ ಬೇರೆ ಬೇರೆ ಥರ ಇದೆ. ಆದರೆ ಯಾವ ಕುಮಾರರಾಮ ತನ್ನ ಸಂಬಂಧದಲ್ಲಿ ಚಿಕ್ಕಮ್ಮ ಆಗಬೇಕು, ಆತನಿಗೆ ಇಷ್ಟದ ಇದು ಹುಡುಗಿಯವಳು. ಸೊ ಅವಳನ್ನು ತನ್ನ ತಾಯಿ ಅಂತ ಆರಾಧಿಸಲಿಕ್ಕೆ ಶುರು ಮಾಡ್ತಾನೆ. ಸೊ ಇವೆಲ್ಲ ಆದಮೇಲೆ ಇಂಥ ಪರಾಕ್ರಮಿಗೆ ಉಭಯ ಸಂಕಟ ಆದಾಗ ಕುಮಾರರಾಮ ತನ್ನ ಕತ್ತನ್ನು ಕಟ್ ಮಾಡಿಕೊಂಡ. ಅಂದರೆ ತನ್ನನ್ನು ತಾನೇ ಸ್ವಯಂ ಅರ್ಪಣೆ ಮಾಡಿಕೊಂಡು, ನಾನು ನಿಷಿದ್ಧ ಸಂಬಂಧಕ್ಕೆ ಒಪ್ಪಿಗೆ ಆಗೋದಿಲ್ಲ, ನಾನು ಯಾರೋ ಕೆಳಗಡೆ ಗುಲಾಮನಾಗುವುದನ್ನು ಒಪ್ಪೋದಿಲ್ಲ ಅನ್ನೋ ಥರ ಸ್ವಯಂ ತನ್ನನ್ನು ತಾನು ತನ್ನ ಆತ್ಮಹತ್ಯೆ ಥರ ಅಂದರೆ ಸಮರ್ಪಣೆಯನ್ನು, ತನ್ನ ಜೀವ ಸಮರ್ಪಣೆಯನ್ನು ಮಾಡ್ತಾನೆ ಅನ್ನುವಂತಹ ಕಥೆಗಳನ್ನು ಕೂಡ ನಾವು ಕುಮಾರರಾಮನ ವಿಚಾರದಲ್ಲಿ ಕೇಳಿದ್ವಿ. ಸ್ನೇಹಿತರೆ, ನಮ್ಮ ಹೊನ್ನಾವರದಲ್ಲಿ ಅನಿಲ್ಗೋಡ್ ಅಂತ ಒಂದು ಊರಿದೆ. ಅಲ್ಲಿ ಕುಮಾರರಾಮನ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಬೇಸಿಗೆಯಲ್ಲಿ ಒಂದು ಅದ್ಭುತವಾದ ಕುಮಾರರಾಮನ ಹಬ್ಬವನ್ನು ಮಾಡ್ತಾರೆ. ಹಾಗೆ ನೀವು ರಾಯಚೂರು ಮತ್ತು ಆ ಭಾಗದಲ್ಲಿ, ಈಗ ಕೊಪ್ಪಳ ಜಿಲ್ಲೆ ಏನಾಗಿದೆ ಆ ಭಾಗದಲ್ಲಿ ಕುಮಾರರಾಮ ಜಾತ್ರೆ ಅಂತ ಭಾಳ ಅದ್ಧೂರಿಯಾಗಿ ಜನ ಆಚರಣೆ ಮಾಡ್ತಾರೆ. ಹೀಗೆ ಇಡೀ ಕರ್ನಾಟಕದಲ್ಲಿ ವಿಶೇಷವಾಗಿ ಕುಮಾರರಾಮನ ಸಾಮ್ರಾಜ್ಯ ಏನಿತ್ತು, ನಮ್ಮ ಅರಬ್ಬಿ ಸಮುದ್ರದಿಂದ ಪ್ರಾರಂಭವಾಗಿ ಆಂಧ್ರದ ಬಹುಪಾಲು, ಆಂಧ್ರದಲ್ಲಿ ಒಂದು 3-4 ಜಿಲ್ಲೆಗಳ ವ್ಯಾಪ್ತಿ ಏನಿದೆ, ಈ ಭಾಗದಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ, ಈವನ್ ರಿಲಿಜನ್, ಧರ್ಮಾತೀತವಾಗಿ ಕೂಡ ಕುಮಾರರಾಮನನ್ನು ಪೂಜಿಸುವುದನ್ನು, ಆರಾಧಿಸುವುದನ್ನು ನಾವು ನೋಡ್ತೇವೆ. ಹಾಗಾಗಿ ಬಹುಶಃ ಭಾರತದ ಚರಿತ್ರೆಯಲ್ಲಿ, ಕನ್ನಡ ನಾಡಿನ ಚರಿತ್ರೆಯಲ್ಲಿ ಕುಮಾರರಾಮನಿಗೆ ಸಿಗಬೇಕಾಗಿರುವಂತಹ ಮಹತ್ವ ಯಾಕೆ ಸಿಗಲಿಲ್ಲ ಅಂತಂದರೆ, ಅವತ್ತಿನ ಕಾಲದ ದಾಖಲೀಕರಣ ಮಾಡ್ತಾ ಇರುವಂಥವರು ಸಾಹಿತಿಗಳು, ಸೋ ಕಾಲ್ಡ್ ಇಂಟಲೆಕ್ಚುವಲ್ಸ್, ಅವರುಗಳು ಕುಮಾರರಾಮನ ಬಗ್ಗೆ ಒಂದು ಉಪೇಕ್ಷೆಯನ್ನು ತೋರಿದ್ದಾರೆ ಅನ್ನೋದು ನನ್ನ ಭಾವನೆ. ಯಾಕೆ ಕುಮಾರರಾಮನ ಬಗ್ಗೆ ಇವರಿಗೆ ಉಪೇಕ್ಷೆ ಅಂತಂದರೆ, ಆತ ಕೆಳವರ್ಗದ ರಾಜ, ಜೊತೆ ಕೆಳವರ್ಗವನ್ನು ಸಂಘಟಿಸಿ ಅಹಿಂದವನ್ನು ಪ್ರಾರಂಭ ಮಾಡಿದಂಥವನು, ಮತ್ತು ಮಹಾನ್ ದೊಡ್ಡ ಪರಾಕ್ರಮಿ. ಸೊ ಅವನ ಸಾಹಸವನ್ನು ಹೇಳಿದ್ಬಿಟ್ರೆ ಈ ಭಾರತದ ಮೂಲ ನಿವಾಸಿ ಬಹುಸಂಖ್ಯಾತ ಏನಿದ್ದಾರೆ ಅವರು ತಮ್ಮ ಐಕಾನ್ ಅಂತ ತಿಳ್ಕೊಂಡು ಆ ಥರ ಮುಂದುವರಿಬೋದು. ಸೊ ನಮಗೆ ನಾವೇನು ವೈದಿಕ ದೇವರುಗಳನ್ನು ಇವ್ರ ತಲೆಗಳಲ್ಲಿ ತುಂಬಿದ್ದೀವಿ, ಆಚರಣೆ ಸಂಪ್ರದಾಯ ಇವುಗಳಿಗೆ ಅಡ್ಡಿಯಾಗ್ಬೋದು ಅನ್ನೋ ಕಾರಣಕ್ಕೆ ಕುಮಾರರಾಮನನ್ನು ಚರಿತ್ರೆಯಲ್ಲಿ ಅಡಗಿಸಲಾಯಿತು ಅನ್ನುವಂಥ ಅನುಮಾನ ಕೂಡ ನನ್ನನ್ನು ಕಾಡ್ತಾ ಇದೆ. ಹಾಗಾಗಿ ನಾವು ಕುಮಾರರಾಮನನ್ನು ಆರಾಧಿಸ್ತಾ, ಕುಮಾರರಾಮನ ಶೂರತನ, ಧೀರತನ, ತ್ಯಾಗ ಪ್ರವೃತ್ತಿ ಇವುಗಳನ್ನೆಲ್ಲವನ್ನು ನಾವು ಏನು ಸಾಧ್ಯವಾದರೆ ಅನುಕರಿಸೋಣ. ಬಟ್ ನಮ್ಮ ಹಿರಿಯರ ಬಗ್ಗೆ ನನಗೆ ಭಾಳ ಹೆಮ್ಮೆ. ಯಾವ ಚರಿತ್ರೆ, ಯಾವ ದೇಶದ ಇಂಟಲೆಕ್ಚುವಲ್ಸು ಕುಮಾರರಾಮನನ್ನು ಪ್ರಚಾರಕ್ಕೆ ತರದೇ ಇರ್ತಾರೆ, ಅದೇ ಕುಮಾರರಾಮನ ಬಹುತೇಕ ಸಮುದಾಯಗಳು, ಭಾಳಷ್ಟು ಸಮುದಾಯಗಳು
ಆರಾಧಿಸುವ ಮೂಲಕ ಅವರ ಎದೆಯಲ್ಲಿ ನಾವು ಯಾವತ್ತಿದ್ರೂ ಕೂಡ ಶೂರತನ, ಧೀರತನ, ಯೋಧತನವನ್ನು ಗೌರವಿಸ್ತೀವಿ ಅಂತ ಇವತ್ತು ಕೂಡ ಪೂಜಿಸ್ತಿದ್ದಾರಲ್ಲ, ಅದು ನಮ್ಮ ಕನ್ನಡ ನಾಡಿನ ಹೆಮ್ಮೆ, ಅದು ನಮ್ಮ ಭಾರತದ ಹೆಮ್ಮೆ. ನಾವು ಇಂತಹ ವೈಶಿಷ್ಟ್ಯಗಳ ಮೂಲಕ ಬಹುತ್ವವನ್ನು ಕಾಪಾಡಿಕೊಳ್ತಾ ನಮ್ಮ ನೆಲದ ವೈಶಿಷ್ಟ್ಯಗಳೊಂದಿಗೆ ನಮ್ಮ ನೆಲದ ವಿಶಿಷ್ಟ ವಿಭಿನ್ನ ಪರಂಪರೆಯನ್ನು ಉಳಿಸ್ಕೊಳ್ಳುವ ಹಿನ್ನೆಲೆಯಲ್ಲಿ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತು ನನ್ನ ಮಾತನ್ನು ಮೊಟಕುಗೊಳಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ದಿನಗಳಲ್ಲಿ ಸಾಧ್ಯವಾದರೆ ಕನ್ನಡ ನಾಡಿನ ಭಾರತದ ಚರಿತ್ರೆ ಜೊತೆಗೆ ಚರಿತ್ರೆಯ ಪುಟಗಳಲ್ಲಿ ಅವಿತು ಹೋಗಿರುವಂತಹ, ಕಳೆದು ಹೋಗಿರುವಂತಹ ಮಹಾನ್ ನಾಯಕರ ಬಗ್ಗೆ ಕೂಡ ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.